हरिः श्रीं श्रीगुरुभ्यो नमः समस्तगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणी च भारती देवो नारायणः श्रीशः देवी मङ्गलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभगगोविन्दार्य मे मानसम्। माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः समस्तगुरुभ्यो नमः। हरिः श्रीं ಶ್ರೀಹರಿಗೆ ಪ್ರಿಯತಮರಾದಂತಹ ಮುಖ್ಯ ಪ್ರಾಣದೇವರ ಅವತಾರ ರೂಪರಾದಂತಹ ಆಚಾರ್ಯ ಮಧ್ವರ ಚರಿತ್ರೆಯನ್ನು ವಿಚಾರ ಮಾಡಲಿಕ್ಕೆ ನಮಗೆ ಆಶ್ರಯವಾಗಿರುವಂತಹ ಗ್ರಂಥ ಸುಮಧ್ವ ವಿಜಯ ಮಹಾಕಾವ್ಯ. ಇದನ್ನು ರಚಿಸಿದವರು ನಾರಾಯಣ ಪಂಡಿತಾಚಾರ್ಯರು. ಸುಬ್ರಹ್ಮಣ್ಯ ಸೂರಿ ಪಂಡಿತಾಚಾರ್ಯರಿಂದ ಹಿಡಿದು ನಮ್ಮ ಅರಿವಿಗೆ ತಿಳಿದಂತೆ ಇರುವಂತಹ ಈ ಒಂದು ಕುಟುಂಬಕ್ಕೆ, ಈ ವಂಶಕ್ಕೆ ಲಿಕುಚ ವಂಶ ಅಂತ ಹೆಸರು. ಲಿಕುಚ ಎನ್ನುವ ಪದಕ್ಕೆ ಕನ್ನಡದಲ್ಲಿ ಹೆಬ್ಬಲಸು ಅಂತಾರೆ. ಇದನ್ನ ತುಳುವಿನಲ್ಲಿ ಪೆಜ ಅಂತ ಹೇಳ್ತಾರೆ. ಹೀಗಾಗಿ ಈ ವಂಶಕ್ಕೆ ಸಂಸ್ಕೃತದಲ್ಲಿ ಲಿಕುಚ ವಂಶ ಅಂತ, ತುಳುವಿನಲ್ಲಿ ಪೆಜತ್ತಾಯ ವಂಶ ಅಂತ ಹೇಳುವಂಥದ್ದು. ಈ ಪೆಜತ್ತಾಯ ವಂಶದಲ್ಲಿ ನಮಗೆ ಆಚಾರ್ಯ ಮಧ್ವರ ಚಂದವಾದಂತಹ ಪರಿಚಯವನ್ನ ಆ ಕುಟುಂಬದ ಎಲ್ಲರೂ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯ ಮಹಾಕಾವ್ಯವನ್ನ, ಅದೇ ರೀತಿಯಾಗಿ ಪ್ರಮೇಯ ನವಮಾಲಿಕಾ ಎನ್ನುವಂತಹ ಮತ್ತೊಂದು ಖಂಡಕಾವ್ಯವನ್ನು ಕೂಡ ರಚನೆ ಮಾಡಿಕೊಟ್ಟು ಆಚಾರ್ಯ ಮಧ್ವರ ಚರಿತ್ರೆಯ ಪರಿಚಯವನ್ನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಈಗಾಗಲೇ ನಾವು ವಿಚಾರ ಮಾಡಿದ್ದು ಮಂಗಲ ಪದ್ಯ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇನ ಮದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಎನ್ನುವಂತಹ ಪ್ರಥಮವಾದ ಮಂಗಲ ಪದ್ಯ ಮಧ್ವವಿಜಯಕ್ಕೆ. ಇದರಲ್ಲಿ ನಾರಾಯಣಾಯ ನಮಸ್ಕರೋಮಿ ಎನ್ನುವಂಥದ್ದೇ ವಾಕ್ಯ. ನಾರಾಯಣನನ್ನು ನಮಸ್ಕಾರ ಮಾಡ್ತೇನೆ, ನಾರಾಯಣನಿಗೆ ನಮಸ್ಕರಿಸ್ತೇನೆ ಎನ್ನುವಂಥದ್ದೇ ಈ ವಾಕ್ಯ. ಇಲ್ಲಿ ನಾರಾಯಣಾಯ ಎನ್ನುವಂತಹ ಪರಮಾತ್ಮನ ನಾರಾಯಣನಿಗೆ ಎನ್ನುವ ಅರ್ಥ ಕೊಡುವ ನಾರಾಯಣಾಯ ಪದಕ್ಕೆ ಉಳಿದ ಎಲ್ಲ ಪದಗಳನ್ನು ಕೂಡ ವಿಶೇಷಣಗಳಾಗಿ ಸಮನ್ವಯ ಮಾಡಬೇಕು. ಈ ನಾರಾಯಣಾಯ ಎನ್ನುವುದಕ್ಕೆ ಕಾಂತಾಯ ಅಂದ್ರೆ, ಕಾಂತಾಯ ಅಂದ್ರೆ ಮನಸೆಳೆಯುವವನು ಅಂತ, ಸಜ್ಜನರ ಮನಸ್ಸನ್ನು ಆಕರ್ಷಿಸುವವನು. ಅಂತಹ ಕಾಂತಾಯ ನಾರಾಯಣಾಯ. ಕಲ್ಯಾಣ ಗುಣೈಕ ಧಾಮ್ನೆ, ಎಲ್ಲ ಮಂಗಳ ಗುಣಗಳ ನೆಲೆಮನೆಯಾಗಿ ಇರುವಂತಹವನಿಗೆ ನಾರಾಯಣಾಯ. ಹೀಗೆ ಎಲ್ಲ ಮಂಗಳ ಗುಣಗಳಿಗೆ ಆಶ್ರಯನಾಗಿರುವಂತಹ ನಾರಾಯಣಾಯ ನಮಸ್ಕರೋಮಿ, ಇದೊಂದರ್ಥ. ನವದ್ಯುನಾಥ ಪ್ರತಿಮ ಪ್ರಭಾಯ, ಆಗ ಮಾತ್ರ ಉದಯಿಸ್ತಾ ಇರುವಂತಹ ಎಳೆ ಸೂರ್ಯ. ಆ ಎಳೆ ಸೂರ್ಯನಿಂದ ನಮಗೆ ತಾಪವಾಗುವುದಿಲ್ಲ, ಬಿಸಿ ಸೆಖೆ ಹತ್ತುವುದಿಲ್ಲ, ಆದರೆ ಕತ್ತಲೆ ಎಲ್ಲ ಕಳೆದು ಲೋಕವೆಲ್ಲ ಬೆಳಗುತ್ತದೆ. ಹಾಗೆಯೇ ಈ ನಾರಾಯಣನು ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನದ ಕತ್ತಲೆಯನ್ನೆಲ್ಲ ಪರಿಹಾರ ಮಾಡಿ ಅರಿವಿನ ಬೆಳಕನ್ನು ಕೊಡ್ತಾನೆ. ಇಂತಹ ಈ ನಾರಾಯಣ, ಇವನ ಆ ಎಳೆ ಬಿಸಿಲಿನ ಸೂರ್ಯ, ಆ ಎಳೆಯ ಸೂರ್ಯ ಆಗ ಮಾತ್ರ ಉದಯಿಸುವ ಸೂರ್ಯನ ಕಾಂತಿಯಂತೆ ಕಾಂತಿ ಉಳ್ಳಂತಹ ನಾರಾಯಣಾಯ ನಮಸ್ಕರೋಮಿ. ಇವನು ಶ್ರೀಪ್ರಾಣನಾಥಾಯ ಅಂದ. ಇವನು ಶ್ರೀದೇವಿ ಹಾಗೂ
ಮುಖ್ಯಪ್ರಾಣದೇವರಿಗೆ ಒಡೆಯನಾಗಿರುವಂಥವನು, ಇವನಿಗೆ ನಮಸ್ಕಾರ. ಹಾಗೆಯೇ ಅಖಿಲ ಕಾರಣಾಯ ನಾರಾಯಣಾಯ ಅಂತ ಮತ್ತೊಂದು ಅಖಿಲ ಕಾರಣಾಯ ಎನ್ನುವಂಥ ವಿಶೇಷಣ. ಅದರಲ್ಲಿ ಚೇತನಾಚೇತನಮಯವಾದ ಇಡೀ ಬ್ರಹ್ಮಾಂಡಕ್ಕೆ ಎಲ್ಲ ರೀತಿಯಿಂದಲೂ ಕಾರಣನಾಗಿರುವಂತಹ ಅಷ್ಟಕರ್ತೃತ್ವವನ್ನು ಹೊಂದಿರುವಂತಹ ನಾರಾಯಣಾಯ ನಮಸ್ಕರೋಮಿ ಎನ್ನುವಂಥ ಅರ್ಥವನ್ನು ಹೊಂದಿರುವಂಥದ್ದು ಈ ಪ್ರಥಮ ಶ್ಲೋಕ. ಇದು ಈಗಾಗಲೇ ನಾವು ಪೂರ್ವಕಥಾನುವಾದವಾಗಿ ಸಂಪ್ರದಾಯಾನುಸಾರ ಈಗ ನಿಮ್ಮ ಮುಂದೆ ನಿವೇದಿಸಿದೆ. ಎರಡನೇ ಶ್ಲೋಕ ನೋಡುವ. ಎರಡನೇ ಶ್ಲೋಕ ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ ಎನ್ನುವಂಥ ಶ್ಲೋಕ. ಇದರಲ್ಲಿ ತಸ್ಮೈ ಕೃಷ್ಣಾಯ ನಮಃ ಎನ್ನುವಂಥದ್ದೇ ಮೂಲವಾಗಿ ಅದೇ ಮುಖ್ಯ ತಾತ್ಪರ್ಯ ರೂಪವಾದದ್ದು ಮಾತುಗಳು. ತಸ್ಮೈ ಕೃಷ್ಣಾಯ ನಮಃ ಅಂದರೆ ಆ ಕೃಷ್ಣನಿಗೆ ನಮಃ ನಮಸ್ಕಾರ ಅಂತ ಅರ್ಥ. ಆ ಕೃಷ್ಣ ಎಂಥವನು? ಕೃಷ್ಣಾಯ ಎನ್ನುವುದಕ್ಕೆ ವಿಶೇಷಣಗಳನ್ನು ಕೊಡ್ತಾರೆ. ನೀರದ ನೀಲ ಭಾಸೆ, ನೀರನ್ನು ಸುರಿಸುವಂತಹ ಕಾರ್ಮೋಡಗಳ ಶ್ಯಾಮಲ ವರ್ಣದ ಮೈಕಾಂತಿ ಉಳ್ಳವ ಕೃಷ್ಣ. ಇಂತಹ ಕೃಷ್ಣಾಯ ನಮಃ ಅಂತ ಅರ್ಥ. ಕೃಷ್ಣಾರಮಣ ಪ್ರಿಯಾಯ, ಕೃಷ್ಣಾರಮಣ ಅಂದರೆ ಕೃಷ್ಣ ಅಂದರೆ ಅದು ದ್ರೌಪದಿಯ ಹೆಸರು. ಆ ದ್ರೌಪದಿ ಪ್ರಿಯನಾದಂತಹ ಭೀಮ, ಕೃಷ್ಣಾರಮಣ ಅಂದರೆ ಭೀಮ, ಭೀಮನಿಗೆ ಪ್ರಿಯತಮನಾದವನು ಕೃಷ್ಣಾರಮಣ ಪ್ರಿಯಾಯ. ಆ ದ್ರೌಪದಿ ದೇವಿಯ ಪತಿಯಾದಂತಹ ಕೃಷ್ಣಾರಮಣನಿಗೆ ಪ್ರಿಯನಾದಂಥವನು ಈ ಕೃಷ್ಣ. ಇಂತಹ ಕೃಷ್ಣನಿಗೆ ನಮಸ್ಕಾರ. ಈ ಕೃಷ್ಣ ಇವನು ಬಹಳಷ್ಟು ತನ್ನ ಅವತಾರದಲ್ಲಿ ಸಾಕಷ್ಟು ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ. ಮುಖ್ಯವಾಗಿ ಏನು ಮಾಡಿದ? ಕೃಷ್ಣಾವತಾರದಲ್ಲಿ ಅನಾಕುಲಂ ಗೋಕುಲಮುಲ್ಲಲಾಸ, ಗೋಕುಲವನ್ನು ಅನಾಕುಲಂ ನಿರಾತಂಕವಾಗಿ ಇರಿಸಿದ. ಕೃಷ್ಣ ಮೊದಲಿಗೆ ವಾಸ ಮಾಡಿದ್ದು ಗೋಕುಲದಲ್ಲಿ. ತಾನು ವಾಸಿಸುವಂತಹ ಆ ಗೊಲ್ಲರ ಹಟ್ಟಿ ಗೋಕುಲ, ಅದನ್ನು ನಿರಾತಂಕವಾಗಿ ಇರಿಸಿದ್ದ. ನಿರಾತಂಕವಾಗಿ ಇರುವಂತೆ ಅವನು ಯತ್ಪಾಲಿತಂ, ಈ ಕೃಷ್ಣನಿಂದ ಸಂರಕ್ಷಿತವಾಯಿತು ಗೋಕುಲ. ಹಾಗೆಯೇ ಆ ಗೋಕುಲ ನಿತ್ಯವೂ ಕೂಡ ಅನಾಕುಲವಾಗಿ ನಿರಾತಂಕವಾಗಿ ಪಾಲಿತಂ ಸಂರಕ್ಷಿತವಾಯಿತು. ಹಾಗೆಯೇ ನಿತ್ಯವೂ ಕೂಡ ಅನಾವಿಲಾತ್ಮ, ನಿತ್ಯವೂ ಕೂಡ ಅದು ನಿರ್ಮಲಿನವಾಗಿತ್ತು. ಎಂದೂ ಕೂಡ ಯಾವ ಕಾಕು ಕೊಳಕು ಏನೂ ಇಲ್ಲದಂತಹ ಪರಿಶುದ್ಧಿ ಪಾವಿತ್ರ್ಯದಿಂದ ಕೂಡಿರುವಂತೆ ಆ ನಂದಗೋಕುಲವನ್ನು ಕೃಷ್ಣ ಸಂರಕ್ಷಿಸಿದ್ದ. ಇಂತಹ ಯಾವ ಕೃಷ್ಣನು ಏನಿದ್ದಾನೆ ಆ ಕೃಷ್ಣಾಯ ನಮಃ, ಕೃಷ್ಣನಿಗೆ ನಮಸ್ಕಾರ ಅಂತ ಹೀಗೆ ಯದುಕುಲದಲ್ಲಿ ಅವತರಿಸಿದಂತಹ ಪರಮಾತ್ಮನಾಗಿರುವಂತಹ ಕೃಷ್ಣನಿಗೆ ನಮಸ್ಕಾರ ಅಂತ ಇಲ್ಲಿ ನಮ್ಮ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ. ಕೃಷ್ಣ ಶಬ್ದಕ್ಕೆ ಮತ್ತೊಂದು ಅರ್ಥ ಉಂಟು. ಅದು ಯಾವುದು ಅಂದರೆ, ಪರಮಾತ್ಮ ಕೃಷ್ಣ ಎನ್ನುವ ಹೆಸರಿನಿಂದಲೇ ಸತ್ಯವತಿ ಹಾಗೂ ಪರಾಶರ ಜೋಡಿಗೆ ಮಗನಾಗಿ ಯಮುನಾ ದ್ವೀಪದಲ್ಲಿ ಅವತರಿಸಿದ. ಕೃಷ್ಣ ಅಂತಲೇ ಹೆಸರು, ವೇದವ್ಯಾಸನ ಹೆಸರು ಕೃಷ್ಣ ಅಂತ. ಈ ಕೃಷ್ಣ ವಾಸಿಷ್ಠ ಕೃಷ್ಣ ಅಂತ ಹೇಳ್ತಾರೆ. ಯಾಕೆ? ವಸಿಷ್ಠ ವಂಶದಲ್ಲಿ ಅವತರಿಸಿದ್ದರಿಂದ ವಾಸಿಷ್ಠ ಅಂತ ಒಂದು ಗುರುತು ಹೇಳೋದು. ಇಂತಹ ಕೃಷ್ಣಾಯ ನಮಃ, ವಸಿಷ್ಠ ಕುಲೋದ್ಭವನಾದಂತಹ ಕೃಷ್ಣಾಯ ನಮಃ ಅಂತ ಅರ್ಥ. ಮತ್ತೆ ಈ ಕೃಷ್ಣ ಹೇಗಿದ್ದಾನೆ ಅಂದರೆ, ವೇದವ್ಯಾಸ, ಕೃಷ್ಣ ಎನ್ನುವ ಹೆಸರುಳ್ಳ ವೇದವ್ಯಾಸ ನೀರದ ನೀಲ ಭಾಸೆ, ನೀರನ್ನು ಸುರಿಸುವಂತಹ ಕಾರ್ಮೋಡಗಳ ಶ್ಯಾಮಲ ಮೈಕಾಂತಿ ಉಳ್ಳವ ವಾಸಿಷ್ಠ ಕೃಷ್ಣ, ಇವನಿಗೆ ನಮಸ್ಕಾರ. ಹಾಗೆ ಇವ ಕೃಷ್ಣಾರಮಣ ಪ್ರಿಯಾಯ, ಕೃಷ್ಣ ಎನ್ನುವಂತಹ ಆ ದ್ರೌಪದಿಯ ರಮಣನಾದಂತಹ ಭೀಮನಿಗೆ ಪ್ರಿಯನಾದಂಥವನು.
ಅಂದರೆ ಭೀಮಸೇನ ಉಪಾಸ್ಯ. ಈ ಕೃಷ್ಣ ಅಂದರೆ ಭೀಮಸೇನ, ಕೃಷ್ಣಾರಮಣನಾದಂತಹ ಭೀಮಸೇನನಿಂದ ಉಪಾಸಿತನಾದಂತಹ ಕೃಷ್ಣಾಯ ಅಂದರೆ ವಾಸಿಷ್ಠ ಕೃಷ್ಣನಿಗೆ ನಮಃ ನಮಸ್ಕಾರ ಎನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾರೆ. ಈ ಕೃಷ್ಣ ಅಂದರೆ ವಾಸಿಷ್ಠ ಕೃಷ್ಣ ಇವ ಗೋಕುಲವನ್ನು ಸಂರಕ್ಷಿಸಿದ. ಅದು ಆ ಕೃಷ್ಣ ಅಲ್ವಾ, ಅಂದರೆ ವಸುದೇವನ ಮಗ ಕೃಷ್ಣನಲ್ವಾ ಅಂತ ಒಂದು ಪ್ರಶ್ನೆ. ಇಲ್ಲ, ಅದು ಆಯಿತು, ಅದನ್ನು ಹೇಳಿಯಾಗಿದೆ. ಈಗ ಗೋಕುಲ ಶಬ್ದಕ್ಕೆ ಬೇರೆಯದೇ ಅರ್ಥ. ಗೋ ಶಬ್ದಕ್ಕೆ ನಾನಾ ಅರ್ಥ ಉಂಟು. ಗೋ ಅಂದರೆ ಶ್ರುತಿಗಳು ಅಂತ ಅರ್ಥ. ಗೋಕುಲ ಅಂದರೆ ಶ್ರುತಿವಾಕ್ಯ ಸಮೂಹ ಅಂತ. ಶ್ರುತಿವಾಕ್ಯ ಸಮೂಹವೆಲ್ಲವೂ ಕೂಡ ಯತ್ಪಾಲಿತಂ, ಯಾವ ಕೃಷ್ಣನಿಂದ ಸಂರಕ್ಷಿಸಲ್ಪಟ್ಟಿತು. ಇಂದು ನಮಗೆ ವೇದೋಪನಿಷತ್ತುಗಳು ನಮಗೆ ಕೇಳಿಸಿರ್ತವೆ ಅಂದರೆ ಅದಕ್ಕೆ ಮೂಲ ಕಾರಣ ಆ ವಾಸಿಷ್ಠ ಕೃಷ್ಣ ಅದನ್ನು ಸಂರಕ್ಷಿಸಿದ್ದು ಅಂತ ಅರ್ಥ. ಹೀಗೆ ಅನಾಕುಲಂ ಗೋಕುಲಮುಲ್ಲಲಾಸ, ಆ ಯಾವ ಶ್ರುತಿ ಸಮೂಹವೆಲ್ಲವನ್ನೂ ಕೂಡ ಅದನ್ನು ನಿರಾಕುಲವಾಗಿ ಅಂದರೆ ನಿರಾತಂಕವಾಗಿ ಅದು ಸಂರಕ್ಷಿತವಾಗಿ ಇರುವಂತೆ ಸುರಕ್ಷಿತವಾಗಿ ಆ ವೈದಿಕ ಪರಂಪರೆಯನ್ನು ಮುಂದುವರೆಸಿದಂತಹ ಮಹನೀಯ ಕಾರ್ಯಗಳನ್ನು, ಮಹತ್ ಕಾರ್ಯವನ್ನು ಮಾಡಿದವ ಯಾರು? ಇದೇ ಈ ಕೃಷ್ಣ, ವಾಸಿಷ್ಠ ಕೃಷ್ಣ. ಮತ್ತು ಅದು ಅನಾವಿಲಾತ್ಮ. ಆ ಎಲ್ಲವೂ ಕೂಡ ವೇದ ಸಮೂಹ ಏನು ಉಂಟೋ ಅವೆಲ್ಲವೂ ಕೂಡ ವೇದೋಪನಿಷತ್ತುಗಳು, ಅವುಗಳ ತಾತ್ಪರ್ಯ ರೂಪವಾಗಿ ಆ ವ್ಯಾಸಕೃತಿಗಳೆಲ್ಲ, ವ್ಯಾಸ ಸಾಹಿತ್ಯವೇ ಸೃಷ್ಟಿಯಾಗಿ ಬಿಡ್ತು. ಅದೊಂದು ವ್ಯಾಸ ಸಾಹಿತ್ಯ ಲೋಕವನ್ನೇ ಸೃಷ್ಟಿ ಮಾಡಿದ್ದು. ಅಂದರೆ ಎಲ್ಲ ವೇದೋಪನಿಷತ್ತುಗಳಿಗೆ ತಾತ್ಪರ್ಯ ರೂಪವಾಗಿರುವಂತಹ ಬ್ರಹ್ಮಸೂತ್ರಗಳು, ಪಂಚಮ ವೇದ ಅಂತ ಕರೆಸಿಕೊಳ್ಳುವಂತಹ ಮಹಾಭಾರತ ಮತ್ತು ಪುರಾಣಗಳು, ಇವಲ್ಲದೆ ಇನ್ನೂ ಅನೇಕ ಕೃತಿಗಳನ್ನೆಲ್ಲವೂ ಕೂಡ ಎಲ್ಲವನ್ನೂ ರಚನೆ ಮಾಡಿದ್ದು ಯಾರು ಅಂದರೆ ಕೃಷ್ಣ ಎನ್ನುವ ಹೆಸರಿನ ವೇದವ್ಯಾಸ. ಇಂತಹ ಕೃಷ್ಣನಿಗೆ ಕೃಷ್ಣಾಯ ನಮಃ, ತಸ್ಮೈ ಕೃಷ್ಣಾಯ ನಮಃ. ಈ ರೀತಿಯಾಗಿ ಉಲ್ಲಲಾಸ, ಈ ರೀತಿ ಆ ವೇದೋಪನಿಷತ್ತುಗಳ ತಾತ್ಪರ್ಯವನ್ನೆಲ್ಲ ಉಲ್ಲಲಾಸ ಬಹಳ ಪ್ರೌಢವಾಗಿ ಅದು ಪ್ರಕಾಶಿಸುವಂತೆ ಮಾಡಿದ ಮಹತ್ಕಾರ್ಯವನ್ನು ಈ ವ್ಯಾಸಾವತಾರ ಅಂತ ಕರೆಸಿಕೊಳ್ಳುವಂತಹ ಆ ಕೃಷ್ಣನ ಅವತಾರ, ಪರಮಾತ್ಮನ ಅವತಾರ, ಆ ವ್ಯಾಸನನ್ನೇ ಕೃಷ್ಣ ಅಂತ ಕರೆಯುವುದು. ಇಂತಹ ಕೃಷ್ಣಾಯ ನಮಃ ಅಂತ ಹೀಗೆ ಇದರ ಅರ್ಥ. ಇದರೊಟ್ಟಿಗೆ ನಮಗೆ ಮತ್ತೊಂದೇನು ಅಂದರೆ ಈ ಪರಮಾತ್ಮ ಕೃಷ್ಣ ಎನ್ನುವಂತಹ ಹೆಸರಿನಿಂದ ಮತ್ತೊಂದು ಅವತಾರ ಮಾಡಿದ್ದಾನೆ. ಅದು ಯಾವುದು ಅಂದರೆ ಮೂರ್ತಿದೇವಿ ಹಾಗೂ ಯಮಧರ್ಮ ದಂಪತಿಗಳ ಮಗನಾಗಿ ಪರಮಾತ್ಮ ಹರಿ ಮತ್ತು ಕೃಷ್ಣ ಎನ್ನುವ ಎರಡು ಹೆಸರುಗಳಿಂದ ಅವಳಿ ಮಕ್ಕಳಾಗಿ ಅವನ ಅವತಾರ ಆಯಿತು. ಆ ಕೃಷ್ಣ ಅವತಾರದಲ್ಲಿ ಕೃಷ್ಣ ಋಷಿ ರೂಪದಿಂದಲೇ ಇದ್ದುಕೊಂಡು ಲೋಕದಲ್ಲಿ ಆ ಹರಿ ಮತ್ತು ಕೃಷ್ಣ ಎನ್ನುವಂತಹ ಎರಡೂ ಋಷಿ ರೂಪಗಳು ಕೂಡ ಲೋಕದಲ್ಲಿ ತಪಶ್ಚರಣವೇ ಅತ್ಯಂತ ಹಿರಿದಾದದ್ದು ಅಂತ ಲೋಕಕ್ಕೆ ಸಾರುವ ಮಹತ್ ಕಾರ್ಯವನ್ನು, ತಪಶ್ಚರಣ ಕಾರ್ಯವನ್ನು ಲೋಕಕ್ಕೆ ತೋರಿಕೊಟ್ಟದ್ದು. ಇದು ಕೂಡ ಈ ಒಂದು ಕೃಷ್ಣ ರೂಪವು ಕೂಡ ನಾವು ನೆನಪಿಟ್ಟುಕೊಳ್ಬೇಕಾದದ್ದು. ಹೀಗೆ ನಮಗೆ ಯಶೋದಾ ನಂದಗೋಪ, ದೇವಕಿ ವಸುದೇವ ಎನ್ನುವಂತಹ ಎರಡು ದಂಪತಿಗಳಿಗೂ ಕೂಡ ಪುತ್ರತ್ವೇನ ಅಂದರೆ ಮಗನಾಗಿ ಲೋಕದಲ್ಲಿ ಯದುಕುಲದಲ್ಲಿ ಅವತರಿಸಿದಂತಹ ಒಂದು ಕೃಷ್ಣ ರೂಪ. ಅಂತಹ ಕೃಷ್ಣಾಯ ನಮಃ, ಕೃಷ್ಣನಿಗೆ ನಮಸ್ಕಾರ. ಮತ್ತು ಯಾವ ಸತ್ಯವತಿ ಹಾಗೂ ಪರಾಶರರಿಗೆ ಮಗನಾಗಿ ಲೋಕದಲ್ಲಿ ಪ್ರಸಿದ್ಧನಾದಂತಹ ಜ್ಞಾನ ಕಾರ್ಯವನ್ನು ಅಖಂಡವಾಗಿ ನಡೆಸಿದಂತಹ ಸರ್ವ ವೇದೋಪನಿಷತ್ತುಗಳ ಸಂರಕ್ಷಕನಾದಂತಹ ಆ ಪರಮಾತ್ಮ, ಆ ಕೃಷ್ಣನಿಗೆ ನಮಃ ಅಂತ ಹೀಗೆ ಎರಡೂ ಅವತಾರಗಳನ್ನು ಒಂದೇ ಶ್ಲೋಕದಲ್ಲಿ ಮೇಳೈಸಿ ಒಂದೇ ಪದ್ಯದಿಂದ ಎರಡೂ ಅವತಾರಗಳ ಅರ್ಥವನ್ನು ಕೂಡ
ಅರ್ಥವಾಗಿ ನಮಗೆ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಇದು ಶ್ಲೇಷಾಲಂಕಾರ ಅಂತ ಹೇಳ್ತಾರೆ. ಶ್ಲೋಕ ಒಂದೇ, ಅರ್ಥ ಎರಡು. ಹೀಗೆ ಇದು ಮಹಾಕಾವ್ಯದಲ್ಲಿ ಬಹಳ ಸಹಜವಾಗಿ ಬರುವಂತಹ ಕ್ರಮ. ಇದನ್ನ ನಮಗೆ ಈ ನಾರಾಯಣ ಪಂಡಿತಾಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಇಂತಹ ಅತ್ಯುತ್ತಮ ಕೊಡುಗೆಯನ್ನ ನಾವು ಪಡ್ಕೊಂಡು ನಾವು ಧನ್ಯರಾದದ್ದು. ಬ್ರಹ್ಮಾರ್ಪಣಮಸ್ತು.